ಮನಸ್ಸಿದ್ರೆ ಮಾರ್ಗ ಸಿಗುತ್ತೆ ಅಂತೇಳಿ ಒಂದು ಪ್ರಯತ್ನವನ್ನ ಪಟ್ಟು ಕ್ರೀಡೆಯಲ್ಲಿ ಪಾಲ್ಗೊಳ್ಳದೆ ತುಂಬಾ ಮುಖ್ಯ. ಅಂತೇಳಿ 9 ಜನ ಆರ್ಗನೈಸರ್ಸ್ ಏನ್ ಮಾಡಿದಾರೆ ಅದನ್ನ ನಮ್ಮ ಕಿರಣ್, ಪುನೀತ್, ಮಂಜು, ನಮ್ಮ ದಿಲೀಪ್ ಇವರೆಲ್ಲ ಸೇರ್ಕೊಂಡು ಸುಮಾರು ನವಗ್ರಹಗಳು ಅಂತೇಳಿ 9 ಜನ ಕ್ರಿಕೆಟ್ ಪಂದ್ಯಾವಳಿಗಳನ್ನ ಬಹಳ ಅದ್ಭುತವಾಗಿ ಆಯೋಜನೆ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಇದು. ಕಾರಣಕರ್ತರು, ಮೂಲ ಕಾರಣಕರ್ತರು ನಮ್ಮ ಆನೇಕಲ್ ತಾಲೂಕಿನ ಜನ. ಸ್ಪೋರ್ಟ್ಸು ಸೋಲು ಗೆಲುವು ಇದ್ದೇ ಇರುತ್ತೆ. ಒಬ್ರು ಗೆಲ್ಲಬೇಕು, ಒಬ್ರು ಸೋಲ್ಬೇಕು. ಆ ಟೈಮಲ್ಲಿ ಏನೇನು ನಾವು ಮಾಡಿದ್ದೀರಿ ಅದು ನಮ್ಮ 9 ಜನಕ್ಕೆ ಗೊತ್ತು. ತುಂಬ ಕಷ್ಟ ಬಿದ್ದಿದ್ದು ಒಂದು ಟೂರ್ನಮೆಂಟ್ ಮಾಡೋದು ಈಸಿ ಅಲ್ಲ. ಹಾಗೂ ಈ ತಾಲೂಕಿನಲ್ಲಿ ಇವತ್ತು ಇಷ್ಟು ಚೆನ್ನಾಗಿ ನಡೆಯೋದಕ್ಕೆ ಜನ, ನಾವು ಇಂಡಿಯಾದಲ್ಲೇ ಹೆಸರು ಮಾಡಬೇಕು ಅಂತಲೇ ನಾವು ಇದೆಲ್ಲ ಪ್ಲ್ಯಾನ್ ಮಾಡಿದೆ. ಹೊಸ ತಂಡ ಶ್ರೀರಾಮ್ಪುರ ಇವತ್ತೇನು ಬಂತು ಜಯಶಾಲಿ ಆದರು. ಸೊ ಅದು ಕೈ ಜೋಡಿಸಿದಂತಹ ಆರ್ಥಿಕವಾಗಿ ಪ್ರತಿಯೊಂದು ವಿಷಯದಲ್ಲಿ ಪ್ರತಿಯೊಬ್ಬರು ನಾವು ಎಲ್ಲ ನಮ್ಮ ACF ಕಮಿಟಿ ಹಾಗೂ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ನಾಯಕರು ಕೈ ಜೋಡಿಸ್ತಾ ಇದ್ದಾರೆ. ಅದಕ್ಕೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಭಾರತದಲ್ಲಿ ಇರುವಷ್ಟು ಕ್ರಿಕೆಟ್ ಕ್ರೇಜ್ ಬಹುಶಃ ಪ್ರಪಂಚದಲ್ಲಿ ಎಲ್ಲೂ ಕಾಣೋದಕ್ಕೆ ಸಿಗೋದಿಲ್ಲ. 150 ಕೋಟಿ ಜನರನ್ನ ಹೊಂದಿರತಕ್ಕಂತ ಭಾರತ ಕ್ರಿಕೆಟ್ ಅಭಿಮಾನಿಗಳನ್ನ 100 ಕೋಟಿಗೆ ಹೆಚ್ಚು ಜನ ಅಭಿಮಾನಿಗಳಾಗಿದ್ದಾರೆ ಅಂದ್ರೆ ತಪ್ಪಾಗಲಾರದು. ಹಾಗಾಗಿಯೇ ಪ್ರಪಂಚದಲ್ಲಿಯೇ BCCI ಅತಿ ಶ್ರೀಮಂತವಾದಂತ ಕ್ರಿಕೆಟ್ ಸಂಸ್ಥೆ ಆಗಿದೆ. ಈ ಒಂದು ಸಂಸ್ಥೆಯಿಂದಾಗಿ ಇವತ್ತು ಇಷ್ಟೊಂದು ಶ್ರೀಮಂತ ಮತ್ತು ವಿಶ್ವದಲ್ಲಿಯೇ BCCIಗೆ ಇತರೆ ದೇಶಗಳು ಕೂಡ ಎದುರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂತಹದ್ದೇ ಒಂದು ಕ್ರಿಕೆಟ್ ಅನ್ನ ಆನೇಕಲ್ ಕ್ರಿಕೆಟ್ ಫೌಂಡೇಶನ್ ವತಿಯಿಂದ ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಸೀಸನ್ 2 ಕ್ರಿಕೆಟ್ ಪಂದ್ಯಾವಳಿಗಳನ್ನ ಆಯೋಜಿಸಲಾಗಿತ್ತು. ಈ ATPL ಸೀಸನ್ 2ಗೆ ಉತ್ತಮವಾದಂತಹ ಸ್ಪಂದನೆ ಕೂಡ ದೊರೆತಿತ್ತು. ಸುಮಾರು ಈ ಒಂದು 2 ತಿಂಗಳ ಕಾಲ ನಡೆದಂತಹ ಈ ಒಂದು ಪ್ರೀಮಿಯರ್ ಲೀಗ್ ನಲ್ಲಿ 24 ತಂಡಗಳು ಭಾಗವಹಿಸಿದ್ದವು. ಫೈನಲ್ಸ್ ಪಂದ್ಯಾವಳಿಗಳು ಕೂಡ ಅತಿ ರೋಚಕವಾಗಿ ಮೂಡಿ ಬಂದಿತ್ತು. ಈ ಒಂದು ಪಂದ್ಯಾವಳಿಗಳನ್ನ ವೀಕ್ಷಿಸಲು ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳ ಮುಖಂಡರು ಕೂಡ ಆಗಮಿಸಿದ್ದರು. ಈ ಒಂದು ಪಂದ್ಯಾವಳಿಗಳನ್ನ ವೀಕ್ಷಿಸಲು ಸ್ಥಳೀಯ ಶಾಸಕರಾದಂತಹ B ಶಿವಣ್ಣರವರು, ಮಾಜಿ ಕೇಂದ್ರ ಸಚಿವರು ಆದಂತಹ A ನಾರಾಯಣಸ್ವಾಮಿ, ಉಲ್ಲಳ್ಳಿ ಶ್ರೀನಿವಾಸ್, ಹಾಗೆಯೇ ಬೊಮ್ಮಸಂದ್ರ ಕೈಗಾರಿಕೆಗಳ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ಪ್ರಸಾದ್ ರವರು, ಯುವ ನಾಯಕರಾದಂತಹ ಚಲಪತಿ ಪ್ರಸಾದ್, RK ರಮೇಶ್, ಉಸ್ಕೂರು ಮದ್ದೂರಪ್ಪ, SVT ಲೋಕೇಶ್ ರೆಡ್ಡಿ, ಚಿಕ್ಕನಾಗಮಂಗಲ ವೆಂಕಟೇಶ್ ಗುರು, ಕೃಷ್ಣಂರಾಜು, ಸರ್ಜಾಪುರದ ಸದ್ದಾಂ, ದೊಡ್ಡನಾಗಮಂಗಲದ ರಾಜೇಶ್ ರೆಡ್ಡಿ, ಬೊಮ್ಮಸಂದ್ರ ಪುರಸಭೆಯ ಮಾಜಿ ಅಧ್ಯಕ್ಷರಾದಂತಹ ಗೋಪಾಲ್ ರವರು, ಆಪ್ಕಾಮ್ಸ್ ನ ಅಧ್ಯಕ್ಷರಾದಂತಹ ಬಾಬು ರೆಡ್ಡಿ, ಗಟ್ಟಳ್ಳಿ ಸೀನಪ್ಪ, ಪುಷ್ಪರಾಜ್, ಬಸ್ಮಾನಹಳ್ಳಿ ಯಲ್ಲಪ್ಪ, ಹರೇಹಳ್ಳಿ ಮಧು, ಮನೋಹರ್, ಮುನಿರಾಜು, ಆನೇಕಲ್ ಕ್ರಿಕೆಟರ್ಸ್ ಫೌಂಡೇಶನ್ ಅಂದ್ರೆ ACF ನ ಅಧ್ಯಕ್ಷರಾದಂತಹ ಹತ್ತಿಬೆಲೆಯ ಮಂಜುನಾಥ್, ಬೊಮ್ಮಸಂದ್ರ ಕೈಗಾರಿಕೆಗಳ ಮಾಲೀಕರ ಸಂಘದಾದಂತಹ ಪ್ರಸಾದ್ ರವರ ಸುಪುತ್ರ ಪುನೀತ್, ಹಾಗೆ ಕಾಚನಾಯಕನಹಳ್ಳಿ ಕಿರಣ್, ಯನಗರ ಗ್ರಾಮ ಪಂಚಾಯತಿಯ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು ಕೂಡ ಹೌದು, ಸಿಡಿಬಸ್ಕೋಟೆ ಗುರುರಾಜ್, ಹೆಬ್ಬಗೋಡಿಯ KB ರಮೇಶ್, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪ್ರವೀಣ್, ಪಾಪು, ಶಂಕರ್, ದಿನೇಶ್, ಇತರೆ ಸ್ಥಳೀಯ ಮುಖಂಡರುಗಳು ಕೂಡ ಭಾಗವಹಿಸುತ್ತಿದ್ದರು. ಈ ಒಂದು ಪಂದ್ಯಾವಳಿಗಳ ಆ ಒಂದು ಝಲಕ್ ನೋಡೋಣ ಬನ್ನಿ. ರಾಹುಲ್ ಕುಮಾರ್ ನ ಕಟ್ಟಾತಿರ 2 ಸಿಕ್ಸರ್ ಬಂದ ನಂತರ ಸಿಂಗಲ್ ಬರ್ತಾ ಇದೆ 25 ಸ್ವಿಚ್ ಯಾವ ಬಾಲ್ ಹೊಡೆಯುವಂತ ಪ್ರಯತ್ನ, ಔಟ್ ದ ಕವರ್ಸ್, ರಾಕಿ ಕನೆಕ್ಷನ್ ಆಯ್ತು, ಕ್ಯಾಚ್ ತಗೊಂಡ್ರೆ ಯಾರಪ್ಪ ಇವ್ರ ಕೀರ್ತಿ. ಸಾಕಾಡು ಮಾಡುವಂತ ಪ್ರಯತ್ನ ಬರ್ತಾ ಇದೆ. 4 ರನ್ ಆಗತ್ತ, ತಡೆದಿದ್ದಾರೆ, ಬಿಡ್ತಾ ಇಲ್ಲ ಬಾಲ್ ನ. ಬಳಗಾರ್ನಳ್ಳಿ ಅಡ್ಡಗೋಟ್ ಅಂತೂ ಖುಷಿ 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 ಖುಷಿ. ರವಿ ಆಟ ನೋಡಿ ಇವಾಗ ಬಂತು.
ಬ್ಯಾಕ್ ಫುಟ್ ಅಲ್ಲಿ ಹೋಗಿ ಹಿಂಗ್ ಅಂತ ಹೇಳಿರೋದು. ಒಂದೇ ಬಂದು ಹೊಡೆಯುವಂತ ಪ್ರಯತ್ನ. ಕನೆಕ್ಷನ್ ಆಗ್ತಿಲ್ಲ, ಬೇಡ ಅಂತ ಹೇಳ್ತಿದ್ರೆ ಡಾಟ್ ಬಾಲ್ ಡೀಪ್ ಅಲ್ಲಿ ಪ್ರೊಡಕ್ಷನ್ ಇರೋ ಡೀಪ್ ಪಾರ್ಟ್ ಅಲ್ಲಿ ಒಂಟಿ ಓಟ ಮಾತ್ರ ಬರೋದು. ಬಾಲ್ ಅವಕಾಶ, ವಿಕಾಸ್ ಬಿಡೋದ ಮಾತೇ ಇಲ್ಲ. ಹೌದು, ಆನೇಕಲ್ ಪ್ರೀಮಿಯರ್ ಕ್ರಿಕೆಟ್ನ ಸೀಸನ್ 2 ನ ಪಂದ್ಯಾವಳಿಗಳು ಇಲ್ಲೂ ಕೂಡ ಚಿಯರ್ ಗರ್ಲ್ಸ್ ಇದ್ರು. ಯಾವ ರೀತಿ ಚುಟುಕು ಕ್ರಿಕೆಟ್ ಅಂದ್ರೆ IPL ನಡೆಯಿತು ಅದೇ ಮಾದರಿಯಾದಂತ ಕ್ರಿಕೆಟ್ ಇದಾಗಿತ್ತು. ಈ ಒಂದು ಪಂದ್ಯಾವಳಿಗಳು ಅತ್ಯಂತ ರೋಚಕವಾದಂತಹ 2 ತಿಂಗಳ ಕಾಲ ನಡೆದಂತಹ ಪಂದ್ಯಾವಳಿಗಳು. 24 ತಂಡಗಳು ಭಾಗವಹಿಸಿದ್ದವು. ಮೊದಲನೇ ಬಹುಮಾನವನ್ನ ಶ್ರೀರಾಮಪುರ ತಂಡ ಪಡ್ಕೊಂಡಿತ್ತು. 5,55,551 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ. ಎರಡನೇ ಬಹುಮಾನವನ್ನ ಬಳಗಾರ್ನಹಳ್ಳಿ ತಂಡ ಪಡ್ಕೊಂಡಿತ್ತು. ಮೂರನೇ ಬಹುಮಾನವನ್ನ ಅತ್ತಿಬೆಲೆ ಲಿಮ್ರಾ ರಾಯಲ್ಸ್ ಸ್ಟ್ರೈಕರ್ಸ್ ಪಡೆದುಕೊಂಡ್ರೆ, ನಾಲ್ಕನೇ ಬಹುಮಾನವನ್ನ ಆನೇಕಲ್ ಲೀಗಲ್ ವಾರಿಯರ್ಸ್ ತಂಡ ಪಡೆದುಕೊಂಡಿತ್ತು. ಇನ್ನು ಗೆದ್ದಂತಹ ತಂಡಗಳಿಗೆ ಆಯೋಜಕರು ಬಹುಮಾನಗಳನ್ನು ವಿತರಿಸಿ ಶುಭ ಹಾರೈಸಿದರು. ಈ ಒಂದು ಪಂದ್ಯಾವಳಿಗಳ ಎಲ್ಲ ದೃಶ್ಯಗಳ ಮತ್ತೊಂದು ಝಲಕ್ ನೋಡೋಣ ಬನ್ನಿ. ಆಚೆ ಹೋಗುತ್ತಾ ಇದೆ, ಆಚೆ ಹೋಗುತ್ತಾ ಕ್ಯಾಚ್ ಆಗತ್ತೆ, ನೋಡ್ಬೇಕಾಗತ್ತೆ. ಆಚೆ ಹೋಗುತ್ತಾ ಕ್ಯಾಚ್ ಆಗತ್ತಾ, ಆಚೆ ಹೋಗ್ತಾ ಇದೆ. ಆರು ಆನೇಕಲ್ ತಾಲೂಕಿನಲ್ಲಿ ಎಂಥದೊಂದು ವೇದಿಕೆ ಸೃಷ್ಟಿ ಮಾಡಿರುವಂತ ನಮ್ಮ ಗೌರವಪೂರ್ವಕವಾದಂತಹ ಗೌರವದ ಶಾಲೆ ಜೊತೆಗೆ ಮಲ್ಲಿಗೆ ಹೂ ಮಾಲೆ ಎರಡು ಹೊಡೆಯುವಂತ ಪ್ರಯತ್ನ ಇದೆ. ಸಿಂಗಲ್ ಪಡ್ಕೊಂಡ್ರೆ ಸ್ಟ್ರೈಕ್ ನ ಉಳಿಸ್ಕೊಂಡ್ರೆ 6-18 ಅಂದ್ರೆ ಓಟ ಬರುತ್ತಾ ಬನ್ನಿ. ಒಂದು 5-10 ನಿಮಿಷದೊಳಗೆ ಆನೇಕಲ್ ತಾಲೂಕು ಬಹುಶಃ ಕರ್ನಾಟಕದಲ್ಲಿ ಇಂಥದೊಂದು ನಮ್ಮೆಲ್ಲರ ನವಗ್ರಹಗಳು ಇಲ್ಲಿದ್ದಾರೆ. ಒಂದು ದೊಡ್ಡ ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ್ದಂತಹ ಮುಖಂಡರುಗಳು ಈ ಒಂದು ಪಂದ್ಯಾವಳಿಗಳ ಬಗ್ಗೆ ಮಾತನಾಡಿದ್ದು ಹೀಗೆ. ಇನ್ನ ಮುಂದಿನ ದಿನದಲ್ಲಿ ಈ ತರದ್ದು ನಡೆಸುವಂತ ಕಾರ್ಯಕ್ರಮಗಳಿರ್ಲಿ. ವಿಶೇಷವಾಗಿ ಬಹುಮಾನವನ್ನು ಸಹ ಮೊದಲನೇ ಬಹುಮಾನ 5,55,000, ಎರಡನೇ ಬಹುಮಾನ 3,33,333 ರೂಪಾಯಿ, ಮೂರನೇ ಬಹುಮಾನ 2,22,222 ರೂಪಾಯಿ, ನಾಲ್ಕನೇ ಬಹುಮಾನ 1,11,111 ರೂಪಾಯಿ. ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಒಳ್ಳೇದಾಗ್ಲಿ. ಯುವಕರು ಇವಾಗ ನಮ್ಮ ತಾಲೂಕಲ್ಲಿ 24 ಟೀಮು ತಾಲೂಕಿನ ಎಲ್ಲ ಭಾಗದಲ್ಲಿ ಇವತ್ತು ಮ್ಯಾಚ್ ಅನ್ನು ಆಡಿಸಿ ಫೈನಲ್ ಆಗಿ ಇವತ್ತು ನಮ್ಮ ತಾಲೂಕು ಮುಖ್ಯ ಏನಿದೆ, ನಮ್ಮ ತಾಲೂಕಿನ ಒಂದು ಮುಖ್ಯ ಹೆಡ್ ಕ್ವಾರ್ಟರ್ ಅಲ್ಲಿ ಇವತ್ತು ಈ ಒಂದು ಫೈನಲ್ ಪಂದ್ಯವನ್ನು ಆಡಿಸಿದ್ದಾರೆ. ತಾವೆಲ್ಲ ಗೆಲುವು ಸೋಲು ಇರ್ತಕ್ಕಂಥದ್ದೇ. ತಾವು ಈ ಒಂದು ಕ್ರೀಡೆಯಲ್ಲಿ ಪಾಲ್ಗೊಳ್ಳದೆ ತುಂಬಾ ಮುಖ್ಯ. 24 ಟೀಮ್ ಅಂದ್ರೆ ಎಷ್ಟು ಜನ ಇರ್ತಾರೆ ಅನ್ನೋದ್ರ ಲೆಕ್ಕ ಹಾಕೊಂಡು ಅಷ್ಟು ಜನ ತುಂಬಾ ಪ್ರೇರಣೆಯಿಂದ ಈ ಒಂದು ಲೀಗಲ್ಲಿ ಭಾಗವಹಿಸಿ ಈ ಲೀಗನ್ನ ಯಶಸ್ವಿ ಮಾಡಿದ್ದೀರಾ. ಮುಖ್ಯವಾಗಿ ಕ್ರೀಡಾಪಟುಗಳು ತಾವು ಯಾರು ಭಾಗವಹಿಸಿದ್ರೆ ತಮ್ಗೆಲ್ಲ ಶುಭವಾಗಲಿ ಅಂದ್ಬಿಟ್ಟು ಹೇಳ್ತಾ, ತಮ್ಗೆಲ್ಲ ಶುಭವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನ ಇಷ್ಟೊಂದು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಂತ ಎಲ್ಲ ನಮ್ಮ ಕಿರಣ್ ಭಾಗವಹಿಸಿ ಗೆಲುವನ್ನು ಸಾಧಿಸಿದಂಥ ತಂಡಗಳಿಗೆ ಅಭಿನಂದನೆಗಳನ್ನು ಇಸ್ತೇನೆ. ಈ ಒಂದು ಕ್ರಿಕೆಟ್ ಒಂದು ಆಟವನ್ನು ಬಹಳ ಅದ್ಭುತವಾಗಿ ಆಯೋಜನೆ ಮಾಡಿದಂತಹ
ಈ ಒಂದು ಗೆಳೆಯರ ಕಿರಣ್ ಮತ್ತು ಪುನೀತ್ ಅವರು ತಂಡದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಆಟಗಾರರಿಗೆ ಗೆಲುವು ಸೋಲು ಇದ್ದಿದ್ದೆ. ಗೆದ್ದದ್ದ ತಂಡಗಳು ಏನು ಹಿಗ್ಗೋದು ಬೇಡ, ಸೋತಂತವರು ಕುಗ್ಗೋದು, ಕ್ರೀಡಾ ಮನೋಭಾವದಿಂದ ನೋಡಿ ಆಟವನ್ನು ಎಂಜಾಯ್ ಮಾಡಬೇಕಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟದ್ದು. ಇಡೀ ಬೆಂಗಳೂರು ಜಿಲ್ಲೆಯಲ್ಲಿ ಅಲ್ಲ, ಇಡೀ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಇಷ್ಟೊಂದು ಅದ್ದೂರಿಯಾಗಿ ಚೇಸ್ ಗನ್ಗಳನ್ನೆಲ್ಲ ಕರೆದು ನಿಮ್ಮನ್ನೆಲ್ಲ ಮನರಂಜನೆ ಮಾಡಿ ಪ್ರತಿ ಟೂರ್ನಮೆಂಟಲ್ಲೂ ಸಹ ಅಂಪೈರ್ಗಳು ಸಹ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಮತ್ತು ಎಲ್ಲ ಕ್ರೀಡಾಪಟುಗಳು ಎಲ್ಲರೂ ಕ್ರೀಡಾ ಉತ್ಸಾಹದಿಂದ ಮತ್ತು ಕ್ರೀಡಾ ಪ್ರೋತ್ಸಾಹದಿಂದ ಎಲ್ಲರೂ ಸಹ ಈ ಟೂರ್ನಮೆಂಟನ್ನು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ತಾವೆಲ್ಲ 24 ತಂಡಗಳು ಸಹ ಮುಂದಿನ ಟೂರ್ನಮೆಂಟ್ ನೆಕ್ಸ್ಟ್ ಸೀಸನ್ಗೆ ಈಗೇನು 5,55,551 ರೂಪಾಯಿ ಇದೆಯೋ ಇದೇ ಬಹುಮಾನನ ಡಬಲ್ ಮಾಡಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲರೂ ಸಹ ಕೊಡಲಿಕ್ಕೆ ನಮ್ಮಲ್ಲಿ ಇದ್ದಾರೆ. ನಮ್ಮ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ನಾವು ಸಹ ಸದಾ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ, ಇಂಥ ಟೂರ್ನಮೆಂಟನ್ನು ಆರ್ಗನೈಸ್ ಮಾಡಿದಿರೋದು ಅಷ್ಟೊಂದು ಈಸಿ ಇಲ್ಲ. ಸುಮಾರು 2.5 ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡಿದ್ದಾರೆ. ಒಂದು ಟೂರ್ನಮೆಂಟ್ಗೆ 2.5 ಕೋಟಿ ರೂಪಾಯಿ ಖರ್ಚು ಮಾಡಿ ಆರ್ಗನೈಸ್ ಮಾಡಬೇಕಂತ ಹೇಳಿದ್ರೆ ಅಷ್ಟು ಸಣ್ಣ ಕೆಲಸ ಅಲ್ಲ. ಅದು ಮೊದಲನೇ ಸೀಸನ್ಗೆ. ಇನ್ನು ನೆಕ್ಸ್ಟ್ ಸೀಸನ್ ಹೆಂಗಿರ್ಬೋದು ಅಂತ ತಾವೇ ಯೋಚನೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೀಸನ್ಗೆ ನೀವು ಬರೋ ಅಷ್ಟೊತ್ತಿಗೆ ಎಲ್ಲ ಕ್ರೀಡಾಪಟುಗಳು ಸಹ ಒಳ್ಳೆ ಪ್ರೋತ್ಸಾಹದಿಂದ ಒಳ್ಳೆ ಅಭ್ಯಾಸ ಮಾಡಿ ಚೆನ್ನಾಗಿ ಬಂದು ಆಡಿ ಇನ್ನೂ ಎಲ್ರಿಗೂ ಪ್ರೋತ್ಸಾಹ ಮಾಡಿ ಕರ್ನಾಟಕದಲ್ಲಿ ATPL ನಂಬರ್ 1 ಸ್ಥಾನದಲ್ಲಿ ನಿಲ್ಲಿ ಅಂತ ಹೇಳ್ತಾ ಎಲ್ಲ ಕ್ರೀಡಾಪಟು ಯಾರಿಗಾದ್ರೂ ಬಿಟ್ಟಿದ್ರೆ ಮತ್ತೆ ಯಲ್ಲಾಪುರ ಕೇಳಿಲ್ಲ ನನಗೆ. ಕೃಷ್ಣರಾಜು ಅವರು ಬಂದಿದ್ದಾರೆ, ಅವರು ಸಹ ವೇದಿಕೆ ಮೇಲೆ ಬರಬೇಕಾಗಿ ನಾನು ಅವ್ರಿಗೆ ಕೇಳ್ಕೊಳ್ತೀನಿ. ಕೃಷ್ಣರಾಜು ಬನ್ನಿ. ಹಾಗೆ ಈ ATPL ಆರ್ಗನೈಸ್ ಮಾಡಿದಂಥವ್ರು ನಮ್ಮ ನವಗ್ರಹಗಳು ಏನಿದ್ರು 9 ಜನಕ್ಕೆ ಅವ್ರಿಗೂ ಸಹ ಮತ್ತೆ ಈ ದಿವಸ ಒಂದು ಸೆಮಿಫೈನಲ್ಲು ಮತ್ತು ಫೈನಲ್ ಇದೆ. ಸೊ ಸೆಮಿಫೈನಲ್ ಗೆದ್ದಿರೋಂಥವ್ರು ಮತ್ತು ಫೈನಲ್ ಗೆದ್ದಿರೋಂಥವ್ರು ಎಲ್ಲರೂ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಸ್ಪೋರ್ಟಿವ್ ತಗೊಳ್ಳಿ ಅಂತ, ಸೋಲೂರಲ್ಲಿ ಸ್ಪೋರ್ಟ್ಸ್ನಲ್ಲಿ ತಗೊಳ್ಳಿ ಅಂತೇಳಿ. ಅದೇ ರೀತಿಯಲ್ಲಿ ನಮ್ಮ ಬಳಗಾನಹಳ್ಳಿ ಟೀಮು ನನ್ನ ಪಕ್ಕದ ಆದ್ರೂ ನಮ್ಮ ಶ್ರೀರಾಮ್ಪುರ ಟೀಮ್ ಬಂದು ನನ್ನ ಫ್ಯಾಕ್ಟ್ರಿ ಪಕ್ಕದಲ್ಲೇ ಇರುವ, ಸೊ ನಾನು ಅವ್ರಿಗೂ ಸಹ ಮೊದಲನೇದಾಗಿ ನೀಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದಕ್ಕೆ ಏನೆಲ್ಲ ಪ್ರೋತ್ಸಾಹ ನೀಡಬೇಕು ಎಲ್ಲ ನಮ್ಮ ನಾಯಕರುಗಳು, ನಮ್ಮ ಶಾಸಕರು ಎಲ್ಲರೂ ಇಲ್ಲಿ ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಶುಭ ಸಂಜೆಯ ಸಮಾರಂಭವನ್ನ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಈ ಕಾರ್ಯಕ್ರಮನ ಉದ್ದೇಶಿಸಿ ಮಾತಾಡ್ತಾರೆ. ಅವರ ಬೆಂಬಲ ಯಾವಾಗಲೂ ನಮ್ಮ ಆನೇಕಲ್ ತಾಲೂಕು ಪ್ರೀಮಿಯಂ ಲೀಗು ಪಂದ್ಯಾವಳಿಗಳು ಸ್ಟಾರ್ಟ್ ಆಗಿದ್ದು 8ನೇ ತಾರೀಕು 3ನೇ ತಿಂಗಳಲ್ಲಿ 2.5 ತಿಂಗಳಾಯಿತು ಹೆಚ್ಚು ಕಡಿಮೆ. 2.5 ತಿಂಗಳಿಂದನೂ ಕೂಡ ಯಶಸ್ವಿಯಾಗಿ ಈ ಒಂದು ಪಂದ್ಯಾವಳಿಗಳನ್ನು ಈ ಒಂದು ಆನೇಕಲ್ ತಾಲೂಕು ಪ್ರೀಮಿಯಂ ಲೀಗ್ನ ಅಧ್ಯಕ್ಷಗಳಾದಂಥ ಮಂಜುನಾಥ್ ರವರು, ರಮೇಶ್ ರವರು ಉಪಾಧ್ಯಕ್ಷರು, ಪುನೀತ್ ರವರು ಉಪಾಧ್ಯಕ್ಷರು, ಕಿರಣ್ ರವರು ಉಪಾಧ್ಯಕ್ಷರು, ಗುರುರಾಜ್ ರವರು ಉಪಾಧ್ಯಕ್ಷರು, ಮಂಜುನಾಥ್ ರವರು ಪ್ರಧಾನ ಕಾರ್ಯದರ್ಶಿಗಳು, ಪ್ರವೀಣ್ ಪಾಪುರವರು ಕಾರ್ಯದರ್ಶಿಗಳು, ದಿನೇಶ್ ರವರು ಕಾರ್ಯದರ್ಶಿಗಳು, ಶಂಕರ್ ರವರು ಕಾರ್ಯದರ್ಶಿಗಳು, 9 ಪಿಲ್ಲರ್ಸ್ ಇವರು 9 ಜನ ಒಂದು ಯಶಸ್ವಿಯಾಗಿ ಈ ಒಂದು ಪಂದ್ಯಾವಳಿಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅದೇನೋ ಒಂದು ಕಾರ್ಯಕ್ರಮ ಆಗಲಿ ಇಂಥದ್ದೆಲ್ಲ ನಡೆಸುವಂಥದ್ದು ಅಷ್ಟು ಸುಲಭ ಅಲ್ಲ. ಆದರೆ ಒಂದು ಮನಸ್ಸಿದ್ರೆ ಮಾರ್ಗ ಸಿಗುತ್ತೆ ಅಂತೇಳಿ ಒಂದು ಪ್ರಯತ್ನವನ್ನು ಪಟ್ಟು ಇವತ್ತು ನಮ್ಮ ತಾಲೂಕಿನ ಹೆಸರಿನಲ್ಲಿ ಆನೇಕಲ್ ತಾಲೂಕು ಪ್ರೀಮಿಯಂ ಲೀಗ್ ಹೆಸರಿನಲ್ಲಿ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನನಗೆ ತುಂಬ ವೈಯಕ್ತಿಕವಾಗಿ ಸಂತೋಷ. ನಮ್ಮ ತಾಲೂಕಿನ ಜನತೆಯ ಪರವಾಗಿ ನಿಮಗೆಲ್ಲರೂ ಕೂಡ ಅಭಿನಂದನೆಗಳು. ಮೊದಲನೇದಾಗಿ ಇವತ್ತು ಯಾವುದೇ ಒಂದು ಕ್ರೀಡೆ ಆದರೂ ಕೂಡ ಗೆಲ್ಬೋದು, ಸೋಲ್ಬೋದು, ಅದನ್ನು ಕ್ರೀಡಾ ಮನೋಭಾವದಿಂದ ಅದನ್ನು ಸ್ವೀಕರಿಸಬೇಕು. ಸುಮಾರು 24 ತಂಡಗಳು ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಇವತ್ತು ಮುಕ್ತಾಯ ಹಂತದಲ್ಲಿದೆ. ಗೆದ್ದಿರ್ತಕ್ಕಂಥ ನಮ್ಮ ಶ್ರೀರಾಮ್ಪುರ ತಂಡದವರಿಗೆ ವಿಶೇಷವಾಗಿ ಅಭಿನಂದನೆಗಳು. 2ನೇ ತಂಡವಾಗಿ ಇವತ್ತು ಬಳಗಾನಹಳ್ಳಿ ತಂಡದವರು ಅವರು ಕೂಡ ಚೆನ್ನಾಗಿ ಆಡಿದ್ದಾರೆ. ಆ ತಂಡದವರು ಕೂಡ ಅಭಿನಂದನೆಗಳು. 3ನೇ ತಂಡ ಯಾವುದೋ ಗೊತ್ತಿಲ್ಲ, ಆ ತಂಡಕ್ಕೂ ಕೂಡ ಅಭಿನಂದನೆಗಳು. ಮತ್ತೆ 4ನೇ ತಂಡಕ್ಕೂ ಕೂಡ ಅಭಿನಂದನೆಗಳು. ಅದೆಲ್ಲ ಹಾಗೆ ಈ ಒಂದು ಪಂದ್ಯಾವಳಿಗಳನ್ನು ಆಯೋಜಿಸಿದ್ದಕ್ಕೆ ಎಲ್ಲೆಡೆಯಿಂದ ಕೂಡ ಅಭೂತಪೂರ್ವವಾದಂತಹ ಮೆಚ್ಚುಗೆ ವ್ಯಕ್ತವಾಗಿತ್ತು. ಹೀಗೆ
ಲೆವೆಲ್ ಅಂತೇಳಿ 9 ಜನ ಆರ್ಗನೈಸರ್ಸ್ ಏನು ಮಾಡಿದ್ದಾರೆ ಅದನ್ನು ನಮ್ಮ ಪುನೀತ್, ನಮ್ಮ ಮಗ ದಿಲೀಪ್ ಇರ್ಬೋದು, ಈ ಥರ ಎಲ್ಲರೂ ಸೇರಿ ಮಾಡಿದ್ದಾರೆ. ಟೀಮ್ ತುಂಬ ಚೆನ್ನಾಗಿ ಸಕ್ಸಸ್ ಆಗಿದೆ. ಅದರಲ್ಲಿ ಮೊದಲನೇ ಬಹುಮಾನವನ್ನು ನನ್ನ ತಮ್ಮನಾದಂಥ ಪ್ರಸಾದ್ ಅವರು 5 ಲಕ್ಷದ ಚಿಲ್ಲರೆ ಅಮೌಂಟ್ನ ಅವರು ಮೊದಲ ಬಹುಮಾನವಾಗಿ ಪ್ರಸಾದ್ ಅವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದೇ ಥರ ನನ್ನ ಸ್ನೇಹಿತರಾದಂಥ ಗಣೇಶ್ ಅವರು ಮತ್ತು ನಾನು ಸೊ ಹೀಗೆ ನಮ್ಮ ಎಲ್ಲ ಟೀಮು ಸೇರಿ ಸೊ ಒಂದು 3ನೇ ಪ್ರೈಸ್ ಇರ್ಬೋದು, 2ನೇ ಪ್ರೈಸ್ ಈ ಥರ ನಾವು ನಮ್ಮ ಕಡೆಯಿಂದ ಕೊಟ್ಟು ಸೊ ಹಾಗಾಗಿ ಕಿರಣ್, ಪುನೀತ್, ಮಂಜು, ನಮ್ಮ ದಿಲೀಪ್ ಇವರೆಲ್ಲ ಸೇರಿಕೊಂಡು ಸುಮಾರು ನವಗ್ರಹಗಳಂತೇಳಿ 9 ಜನ ಸೇರಿಕೊಂಡು ಇದನ್ನೆಲ್ಲ ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಸುಮಾರು 2.5 ತಿಂಗಳಿಂದ ಮಾಡಿದ್ದಾರೆ. ಒಂದು 2.5 ಕೋಟಿ ರೂಪಾಯಿಯಷ್ಟು ಖರ್ಚನ್ನು ಸಹ ಮಾಡಿದ್ದಾರೆ. ಮೊದಲನೇ ಬಹುಮಾನ 5,55,000, 2ನೇ ಬಹುಮಾನ 3,50,30,000, ಇತರೆ 2 ಲಕ್ಷ. ಇದರಲ್ಲಿ ಸುಮಾರು ಒಂದು 15 ಲಕ್ಷ ರೂಪಾಯಿಯಷ್ಟು ಬಹುಮಾನಗಳನ್ನೇ ಕೊಟ್ಟಿದ್ದಾರೆ ನಗದು ಮುಖಾಂತರವಾಗಿ. ಈ ಥರ ಟೂರ್ನಮೆಂಟಲ್ಲಿ ಸುಮಾರು 24 ತಂಡಗಳು ಭಾಗವಹಿಸಿದ್ದು ತುಂಬ ಚೆನ್ನಾಗಿ ನಡೆದಿದೆ, ಅದ್ದೂರಿಯಾಗಿ ನಡೆದಿದೆ. ಇವತ್ತು ಫೈನಲ್ ಮ್ಯಾಚ್ ಇತ್ತು. ಇವತ್ತು ಫೈನಲ್ ಮ್ಯಾಚಲ್ಲಿ ನಮ್ಮ ಶ್ರೀರಾಮ್ಪುರ ಮತ್ತು ಬಳಗಾರ್ನಲ್ಲಿ 2 ತಂಡಗಳು ಬಂದಿದ್ದರು. ಕ್ರಿಕೆಟ್ ಪಂದ್ಯಾವಳಿಗಳನ್ನ ಭಾಳ ಅದ್ಭುತವಾಗಿ ಆಯೋಜನೆ ಮಾಡಿದ್ದಾರೆ. ನಾನು ಕಂಡಂತೆ ಆನೇಕಲ್ ಭಾಗದಲ್ಲಿ ಕ್ರಿಕೆಟನ್ನು ಇಷ್ಟೊಂದು ಅದ್ಧೂರಿಯಾಗಿ ಆಯೋಜನೆ ಮಾಡೋದು ಇದು ಮೊದಲ ಬಾರಿ. ಹಾಗಾಗಿ ಮೊದಲಿಗೆ ಅವರಿಗೆ ಆ 9 ಜನ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಪಂದ್ಯಾವಳಿಗಳು ಆಯೋಜನೆ ಮಾಡೋದಕ್ಕೆ ಹಲವಾರು ಒಂದು ಪ್ರಾಬ್ಲಮ್ಸ್ ಬರ್ತವೆ. ಅವೆಲ್ಲ ಇವರೆಲ್ಲ ಮೀಟಿ ಒಂದು ಯಶಸ್ವಿಯಾಗಿ ಒಂದು ಕ್ರೀಡಾಕೂಟವನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಮುಂದಿನ ದಿನಗಳಲ್ಲಿ ಈ ಒಂದು ಕ್ರೀಡೆಯನ್ನು ಒಡಲು ಬೆಳಕಿನ ಒಂದು ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಭಗವಂತ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಿ ಇನ್ನು ಹೆಚ್ಚಿನ ಒಂದು ಕ್ರೀಡಾ ಪಂದ್ಯಾವಳಿಗಳನ್ನು ಉನ್ನತ ಮಟ್ಟದಲ್ಲಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇದು ಇವಾಗ ಹೇಳಬೇಕಂದ್ರೆ ಈ ಥರ ನೀಡುತ್ತೈತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಆನೇಕಲ್ ತಾಲೂಕಲ್ಲಿ ತುಂಬ ಅದ್ಭುತವಾಗಿ ನಡೆದು ಇವತ್ತೆಲ್ಲ 4, 3, 2 ಒಂದು ಪ್ರೈಸು ವೇದಿಕೆ ಮೇಲೇ ಕೊಟ್ಟಿದ್ದಾರೆ. ಈ 24 ಟೀಮಿನ ಎಲ್ಲ ಓನರ್ಗಳು ಮತ್ತು ಆಟಗಾರರಿಗೆ ಅಭಿನಂದನೆ ಸಲ್ಲಿಸುತ್ತಾ ಇದೇ ಥರ 3 ಸೀಸನ್ 3 ನಡೀಲಿ ಅಂತ ನಾನು ಅವ್ರಿಗೆ ಆಶೀರ್ವಾದ ಮಾಡಿ. ಹಾಗೆ ಈ ಒಂದು ಪಂದ್ಯಾವಳಿಗಳಿಗೆ ಉತ್ತಮವಾದಂಥ ಪ್ರತಿಕ್ರಿಯೆ ದೊರೆತಿದ್ದಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಮೂಲ ಕಾರಣಕರ್ತರು ನಮ್ಮ ಆನೇಕಲ್ ತಾಲೂಕಿನ ಜನ, ಕ್ರೀಡಾಭಿಮಾನಿಗಳು ಹಾಗೂ ನಮ್ಮ ACF ಕಮಿಟಿನ ನನ್ನ ಆತ್ಮೀಯ ಸಹಚರರು, ನಮ್ಮ ಪ್ರೀತಿಯ ಸಂಸ್ಥೆಯ ACF ಕಮಿಟಿ ಎಲ್ಲರೂ ಸಹಕರಿಸಿದ್ದಕ್ಕೆ ಈ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಕಷ್ಟಪಟ್ಟು ಮಾಡೋದಕ್ಕೆ ಒಗ್ಗಟ್ಟಿನಿಂದ ಮಾಡಿದ್ದಕ್ಕೆ ಪ್ರತಿಫಲ ಸಿಕ್ಕಿದೆ. ಈ ಒಂದು ಸೆಮಿಫೈನಲ್ ಮತ್ತು ಫೈನಲ್ನಲ್ಲಿ ಗೆದ್ದಂಥ ತಂಡಗಳು ಯಾರೇ ಗೆದ್ದಿದ್ದು ನಮ್ಮ ಆನೇಕಲ್ ತಾಲೂಕು ಗೆದ್ದಿರೋದು. ಮೊನ್ನೆ ಸ್ಥಾನ ಪಡೆದಂಥ ಶ್ರೀರಾಮ್ಪುರ ತಂಡಕ್ಕೆ ACF ಕಮಿಟಿಯಿಂದ ಕೃತಜ್ಞತೆಗಳು. ಅದೇ ರೀತಿ 2ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥ ರಾಯಲ್ ಕ್ರಿಕೆಟರ್ಸ್ ಬಳಗನಹಳ್ಳಿಗೆ ಹಾಗೂ 3ನೇ ಸ್ಥಾನ ಪಡೆದಿರ್ತಕ್ಕಂಥ ನಮ್ಮ ಅತ್ತಿಬೆಲೆ ಲಿಮ್ರಾ ರಾಯಲ್ ಸ್ಟ್ರೈಕರ್ಸ್ಗೆ ಹಾಗೂ 4ನೇ ಸ್ಥಾನ ಪಡೆದಿರ್ತಕ್ಕಂಥ ನಮ್ಮ ಆನೇಕಲ್ ಲೀಗಲ್ ವಾರಿಯರ್ಸ್ಗೆ ಎಲ್ಲರಿಗೂ ನಮ್ಮ ACF ಕಮಿಟಿ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಇನ್ನು ವಿಶೇಷವಾಗಿ ನಮಗೆ ಸಹಕರಿಸಿದಂತಹ ಎಲ್ಲ ಹಿರಿಯರಿಗೂ ಹಾಗೂ ದಾನಿಗಳಿಗೂ ತಮ್ಮ ತನುಮನ ಧನ ಹಾಗೂ ಟೈಮು ಎಲ್ಲ ಕೊಟ್ಟಂಥ ನಮ್ಮ ತಾಲೂಕಿನ ಎಲ್ಲ ಹಿರಿಯ ನಾಯಕರುಗಳಿಗೂ, ಪಕ್ಷಾತೀತವಾಗಿ ಬಂದಿರತಕ್ಕಂಥ ಎಲ್ಲ ನಾಯಕರುಗಳಿಗೂ, ಕ್ರೀಡೆಗೋಸ್ಕರ ಬಂದಿರತಕ್ಕಂಥ ಎಲ್ಲ ನಾಯಕರುಗಳಿಗೂ ನಾವು ಈ ಒಂದು ACF ಕಮಿಟಿ ಮುಖಾಂತರ ಅವರು ಫಸ್ಟ್ ಪ್ಲೇಸ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಅವ್ರಿಗೆ. ಸೆಕೆಂಡ್ ಪ್ಲೇಸು ಬಳಗಾರ್ನಹಳ್ಳಿ ಅವ್ರಿಗೆ. ಅವರು ಚೆನ್ನಾಗಿ ಆಡಿದ್ರು. ಲಾಸ್ಟ್ ಮೂಮೆಂಟಲ್ಲಿ ಏನೋ ಆಗಿ ದ್ವಿತೀಯ ಆಗಿದ್ದಾರೆ. ಯಾರೇ ಗೆದ್ದಿದ್ರು ಸ್ಪೋರ್ಟ್ಸು ಸೋಲು ಗೆಲುವು ಇದ್ದೇ ಇರುತ್ತೆ. ಒಬ್ಬರು ಗೆಲ್ಲಬೇಕು, ಒಬ್ಬರು ಸೋಲ್ಬೇಕು. ಸೊ ಹಾಗೆ ಎಲ್ಲರೂ ಆ ಸ್ಪೋರ್ಟಿವ್ ಆಗಿ ತಗೊಂಡು ಈ ಒಂದು ಆನೇಕಲ್ ತಾಲೂಕು ಪ್ರೀಮಿಯಂ ಲೀಗ್ನ ಒಂದೇ ಒಂದು ತೊಂದರೆಗಳು ಇಲ್ದಿರ
ಏನೇ ಒಂದು ಸಣ್ಣ ಅಡಚಣೆ ಇಲ್ದಿರ ಒಂದು ಟೂರ್ನಿ ಆಗಿರೋದಕ್ಕೆ ನಮ್ಮೆಲ್ಲ ಈ ACF ಕಮಿಟಿ ಅವರ ಶ್ರಮಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ. ಹಾಗೆ ನನಗೆ ಒಂಥರ ಏನು ಮಾತಾಡೋದು ನಾವು ಈ ಥರ ಎಕ್ಸ್ಪೆಕ್ಟೇಷನ್ನು ನಾವು ಅಂದ್ಕೊಂಡು ಇಲ್ಲ, ನಾವು ಈ ಥರ ಒಂದು ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾವೆಲ್ಲ ಫಸ್ಟು ಇಂಡಿವಿಜುವಲ್ ಆಗಿ ಮಾಡಬೇಕು ಅದು ಇದು ಅಂತ ಅಂದ್ಕೊಳ್ತಾ ಇದ್ರಿ. ಸೊ ಒಂದು ಕಮಿಟಿ ಅಂತ ಮಾಡ್ಕೊಂಡಾದ್ಮೇಲೆ ನಾವು ಈ ಥರ ಏನೇ ಒಂದು ನಮ್ಮಲ್ಲಿ ಸಣ್ಣ ಪುಟ್ಟ ಅದು ಇದು ಮಾತು ಅಲ್ಲಿ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಸಹ ನಾವು ಸಾಯಂಕಾಲ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋ ಬೆಳಗ್ಗೆ ನಾವೆಲ್ಲರೂ ಒಂದಾಗಿ ಅದು ನಮಗೆ ತುಂಬ ಅದೊಂದು ನನಗೆಲ್ಲ ನಮ್ಮ ACF ಕಮಿಟಿ ಕಡೆಯಿಂದ ನನಗೆ ಸಖತ್ ಖುಷಿಯಾಗಿರೋದು ಏನು ಅಂದರೆ ಏನೇ ಇದ್ರೂ ಸಾರ್ಟ್ ಔಟ್ ಮಾಡಿಕೊಂಡು ನಾವೊಂದು ಟೂರ್ನಿನ ಎಲ್ಲ ನಮ್ಮ ಆನೇಕಲ್ ಜನತೆಗೆ ಒಂದು ಮಾದರಿಯಾಗಿ ಮಾಡಿಕೊಟ್ಟಿರೋದಕ್ಕೆ ನಮ್ಮ ACF ಕಮಿಟಿ ಅವ್ರಿಗೆ ವಂದನೆ ಹೇಳ್ತೀನಿ. ಹಾಗೆ ಬಂದಂಥ ಎಲ್ಲ ನಮ್ಮ ನಾಯಕರುಗಳು ಸಹಕಾರ ಮಾಡುವಂಥ ನಮ್ಮ MLA ಆಗಿರ್ಬೋದು, ನಮ್ಮ ತಂದೆಯವರಾಗಿರ್ಬೋದು, ನಾರಾಯಣಸ್ವಾಮಿ ಅಣ್ಣವರಾಗಿರ್ಬೋದು, ಉಳ್ಳಾಣಿ ಸೀನಣ್ಣ ಅವರಾಗಿರ್ಬೋದು, ಗುರಣ್ಣ ಆಗಿರ್ಬೋದು, ಸದಮಣ್ಣ ಆಗಿರ್ಬೋದು, ನಮ್ಮ ಅತಿ ಹೆಚ್ಚಾಗಿ ಮಧುರಣ್ಣ ಅವರಾಗಿರ್ಬೋದು, ಶ್ರೀನಣ್ಣ ಆಗಿರ್ಬೋದು, ಎಲ್ಲರೂ ಅವರು ನಮಗೆ ಬ್ಯಾಕ್ ಎಂಡಾಗಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಹಾಗೆ ಇಲ್ಲಿ ಮಾಡಬೇಕಾಗಿರೋದಕ್ಕೆ ಆನೇಕಲ್ ತಾಲೂಕಲ್ಲಿ ಆನೇಕಲ್ ಟೌನಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮುಂಚೆಯಿಂದನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆಮೇಲೆ ಇನ್ನೊಂದು 24 ಜನ ಓನರ್ಸಿಂದನೇ ಈ ಟೂರ್ನಮೆಂಟ್ ಇಷ್ಟು ಚೆನ್ನಾಗಿ ಸಕ್ಸಸ್ ಆಯಿತು. ಆಮೇಲೆ ಮಿಕ್ದವರು ನಮ್ಮ ಆನೇಕಲ್ ತುಂಬ ಗಣ್ಯ ವ್ಯಕ್ತಿಗಳೆಲ್ಲ ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೂ ತುಂಬ ಥ್ಯಾಂಕ್ಸು. ನಾವು 9 ಜನ 2 ತಿಂಗಳಿಂದ ನಾವು ಪಟ್ಟಿರೋ ಕಷ್ಟ ಆ ಟೈಮಲ್ಲಿ ಏನೇನು ನಾವು ಮಾಡಿದ್ದೀರಿ ಅದು ನಮ್ಮ 9 ಜನಕ್ಕೆ ಗೊತ್ತು. ತುಂಬ ಕಷ್ಟ ಬಿದ್ದಿದ್ದು ಒಂದು ಟೂರ್ನಮೆಂಟ್ ಮಾಡೋದು ಈಸಿ ಅಲ್ಲ, ತುಂಬ ಕಷ್ಟ ಬಿದ್ದು ನಾವು 9 ಜನನೂ ಏನೇ ತೊಂದರೆ ಇಲ್ದಿರ ಈ ಟೂರ್ನಮೆಂಟ್ನ ಇಷ್ಟು ಚೆನ್ನಾಗಿ ಸಕ್ಸಸ್ ಮಾಡಿದ್ದೀರಿ. ನಮ್ಮ 9 ಜನಕ್ಕೂ 8 ಜನ ನನ್ನನ್ನು ಬಿಟ್ಟು 8 ಜನಕ್ಕೂ ತುಂಬ ಥ್ಯಾಂಕ್ಸು. ಆಮೇಲೆ ನಮ್ಮ ಇಷ್ಟು ಜನ ಹುಡುಗರು ಈ ಸತಿ 650 ಜನ ಏನೋ ಅಪ್ಲಿಕೇಶನ್ ಹಾಕಿದ್ದಾರೆ. ನೆಕ್ಸ್ಟ್ ಟೈಮ್ ಇನ್ನು 1200 ಗಂಟೆ ಅಪ್ಲಿಕೇಶನ್ ಬರುತ್ತೆ ಅಂದ್ಕೊತೀವಿ. ನಾವು ಇದೇ ಥರ ಸೀಸನ್ ನೆಕ್ಸ್ಟ್ ಟೈಮು ಮಾಡ್ತೀವಿ. ಅದೇ ಥರ ನೀವು ನಮ್ಮ ಪ್ರೆಸ್ ಅವರು ನಮ್ಗೆ ಇದೇ ಸಪೋರ್ಟ್ ಮಾಡಬೇಕು. ನಮ್ಮ ಆನೇಕಲ್ ಇವತ್ತು ಈ ಸಕ್ಸಸ್ಗೆ ಮೂಲ ಕಾರಣ ನಮ್ಮ 24 ತಂಡದ ಮಾಲೀಕರು. ಅದರೊಟ್ಟಿಗೆ ಇಷ್ಟು 2.5 ತಿಂಗಳಿಂದ ನಡೆದಂಥ ಈ ಪಂದ್ಯಾವಳಿಯಲ್ಲಿ ನನ್ನ ACF ಕಮಿಟಿಯ ಎಲ್ಲ ಸಹೋದರರು ತುಂಬ ಅಚ್ಚುಕಟ್ಟಾಗಿ ಭಾಗವಹಿಸಿ ಈ ಟೂರ್ನಿಯನ್ನು ಉತ್ತಮವಾಗಿ ನಡೆಸ್ಕೊಟ್ಟಿರ್ತಾರೆ. ಅದೇ ರೀತಿ ಈ ತಾಲೂಕಿನಲ್ಲಿ ಇವತ್ತು ಈ ಪಂದ್ಯಾವಳಿಯಲ್ಲಿ ಅನೇಕ ಮುಖಂಡರು ಪಕ್ಷಾತೀತವಾಗಿ ಆಗಮಿಸಿ ಈ ಪಂದ್ಯಾವಳಿಗೆ ತಮ್ಮ ತನು ಮನ ಧನ ಅರ್ಪಿಸಿ ಅವರ ನಮಗೆ ಸಕ್ಸಸ್ ಆಗೋದಕ್ಕೆ ಕಾರಣಕರ್ತರಾಗಿರ್ತಾರೆ. ಅದರಲ್ಲೂ ಸಹ ಮುಂಚೂಣಿಯಾಗಿ ಈ ತಾಲೂಕಿನ ದೊರೆ ನಮ್ಮ MLA ಸಾಹೇಬರಾದಂಥ ಶಿವಣ್ಣವರು, ನಮ್ಮ RK ರಮೇಶಣ್ಣವರು, ಆಮೇಲೆ ನಾರಾಯಣಸ್ವಾಮಿ ಅವರು ಕೇಂದ್ರ ಸಚಿವರು, ಉಳ್ಳಳ್ಳಿ ಶ್ರೀನಿವಾಸ್ ಅವರು, ಮಧುರಣ್ಣವರು, ಗುರುವಣ್ಣವರು, ಎಲ್ಲ ನಾಯಕರು, ಸದಾಮಣ್ಣವರು, ಎಲ್ಲ ನಾಯಕರು ಇವತ್ತು ನಮಗೆ ಪಕ್ಷಾತೀತವಾಗಿ ನಾವು ಈ ಕ್ರೀಡಾಕೂಟದಲ್ಲಿ ಎಲ್ಲವನ್ನು ಮರೆತು ನಿಮ್ಮೊಟ್ಟಿಗೆ ಇರ್ತೀವಿ ಅಂದ್ಬಿಟ್ಟು ಎಲ್ಲರೂ ಭಾಗವಹಿಸಿ ನಮಗೆ ಸಹಕರಿಸಿದ್ದಾರೆ. ಯಾರೂ ಸಹ ಅನ್ಯತಾ ಭಾವಿಸ್ಬಿಟ್ರಿ. ಯಾರ ಹೆಸರು ಹೇಳೋದಕ್ಕೆ ಇವತ್ತು ಹೇಳ್ಕೊಂಡು ಹೋದರೆ ತಾಲೂಕು ಇವತ್ತು ನಮ್ಮ ACF ಕಮಿಟಿ ಜೊತೆ ಇದ್ದು ಪಂದ್ಯಾವಳಿಯನ್ನು ಸಕ್ಸಸ್ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ACF ಕಮಿಟಿಯ ಎಲ್ಲ ಸದಸ್ಯ ಬಂಧುಗಳಿಂದ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದಂಥ 600 ತಂಡದ 600 ಕ್ರಿಕೆಟ್ ಪ್ಲೇಯರ್ಸ್ಗೂ ಸಹ ಹಾಗೂ ಈ ತಾಲೂಕಿನಲ್ಲಿ ಇವತ್ತು ಇಷ್ಟು ಚೆನ್ನಾಗಿ ನಡೆಯೋದಕ್ಕೆ ತುಂಬ ಜನ ಕಿಕ್ಕಿರಿದು ಸೇರಿದರು. ಆ ಜನತೆಗೂ ಸಹ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಏನಿದರಲ್ಲಿ ಭಾಗಿಯಾಗಿ ಗೆದ್ದಂಥ ತಂಡಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಿ 12 ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಒಂದೇ ಒಂದು ಮಾತು ಹೇಳಿದ್ದೆ, ಜೆರ್ಸಿ ಲಾಂಗ್ಸಿದಿನ ನೆನಪೈತಾ ಎಲ್ಲ ಗೊತ್ತಿಲ್ಲ ಯಾರಿಗೂ. ನಾವೇನು ಮಾತಾಡಲ್ಲ ಅಂತ ಮಾಡಿ ತೋರಿಸ್ತೀರಂತ ಮಾಡಿ ತೋರಿಸಿದೀವಿ ನಾವು.
ಇದಕ್ಕೆಲ್ಲ ಫಸ್ಟ್ ಯಾರಂದರೆ ಈ ನಾವು ಟ್ರೋಫಿಗೆಲ್ಲ ಕಾರಣ ನಮ್ಮ ಟೀಮು. IPL ಅಂದರೆ KTPL ಮಾಡೋಣ ಅಂಥೇಳಿ ನಾವು 9 ಜನ 5-6 ತಿಂಗಳು ಸತತವಾಗಿ ಕೆಲಸ ಮಾಡಿದ್ದೀವಿ. ಅದರಿಂದನೇ ಈ ಮಟ್ಟಿಗೆ ಸಕ್ಸಸ್ ಆಗಿರೋದು. ನೀವು ನೋಡಿದ್ರೆ ಉತ್ಸವದಲ್ಲಿ ಆಗ್ಬೋದು, ಒಟ್ಟಾರೆ ಹೋಟ್ಲಲ್ಲಿ ಆಗ್ಬೋದು, ಇದನ್ನು ನಾವು ಇಂಡಿಯಾದಲ್ಲೇ ಹೆಸರು ಮಾಡಬೇಕು ಅಂತಲೇ ನಾವು ಇದೆಲ್ಲ ಪ್ಲ್ಯಾನ್ ಮಾಡಿದೆ. ಇವಾಗ ನೀವು ನೋಡ್ದಂಗೆ ತುಂಬ ಅಚ್ಚುಕಟ್ಟಾಗಿ ಒಂದು ಮಿನಿ IPL ಟೈಪ್ ನಾವು ಮಾಡಿದ್ವಿ. ಪ್ರಸಾದ್ ಅಣ್ಣ ಹೇಳ್ದಂಗೆ ಈಗ 5.5 ಲಕ್ಷ ಇದ್ದಿದ್ದು ನೆಕ್ಸ್ಟ್ 10 ಲಕ್ಷ ಮಾಡಬೇಕು ಅಂತ ಯಾಕೆ ಹೇಳ್ತಾರೆ ಅಂದರೆ ನಾವು ಅಷ್ಟು ಅಚ್ಚುಕಟ್ಟಾಗಿ ನಾವು 9 ಜನ ಮಾಡಿದ್ದೀವಿ. ಇದೇ ರೀತಿ ನಮ್ಮ ಕ್ರೀಡಾ ಅಭಿಮಾನಿಗಳು, ಕ್ರೀಡಾಪಟುಗಳು ಇನ್ನೂ ಹೆಚ್ಚಾಗಿ ಒಳ್ಳೊಳ್ಳೆ ಆಟ ಆಡಬೇಕು ಅಂತ ನಮ್ಮ 9 ಜನ ಆಸೆ. ಯಾಕಂದರೆ ಈಗ ಸಮಾಜದಲ್ಲಿ ಹುಡುಗರು ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಅದನ್ನೂ ನಾವು ಮನಸ್ಸಲ್ಲಿ 9 ಜನ ತಿಳ್ಕೊಂಡು ಒಂದು ಒಳ್ಳೆಯ ಅವಕಾಶ ಕೊಡೋಣ ನಮ್ಮ ಆನೆಕಲ್ಲರಿಗೆ. ಬರೀ ಆನೆಕಲ್ಲರೇ ಆಡಬೇಕು ಅಂತೇಳಿ ನಾವು ಮಾಡಿದ್ರಿ, ಸಕ್ಸಸ್ ಆಗಿದ್ದೀರಿ. ಮುಂದಿನ ವರ್ಷ ಸೀಸನ್ 3 ಇನ್ನೂ ದೊಡ್ಡ ಮಟ್ಟದಲ್ಲಿರುತ್ತೆ. ಇದು ಗ್ರ್ಯಾಂಡ್ ಸಕ್ಸಸ್ ಆಗಬೇಕು ಅಂತಂದರೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ. ಸೊ ಈಗ ಎಷ್ಟು ಖುಷಿ ಆಗ್ತಿದೆ ಅಂದರೆ ನಾವು ಆಡಿ ಬೆಳೆದಂಥ ಈ ಗ್ರೌಂಡಲ್ಲಿ ಎಲ್ಲ 224 ಹಳ್ಳಿಗಳು ಬಂದು ನಮ್ಮ ಆಡಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ದೀವಿ. ಸೊ ಎಲ್ಲರೂ ಬಂದು ಆಡಿದ್ದು ಇವತ್ತು ನೋಡ್ತಿದ್ರೆ ಒಂದು ಖುಷಿ. ನಾನೇ ಆಡಿದಷ್ಟು ಸಂತೋಷ ಇವತ್ತು. ಏನಕ್ಕೆ ಅಂದರೆ ನನ್ನ ಜೊತೆ ಆಡಿದಂಥ ತುಂಬ ಜನ, ರಾಜ ಆಗಿರ್ಬೋದು, ರವಿ ಆಗಿರ್ಬೋದು, ತುಂಬ ಸ್ನೇಹಿತರು ಆಡ್ತಿದ್ರು. ಸೊ ಜೊತೆಗೆ ಒಳ್ಳೊಳ್ಳೆ ಯಂಗ್ಸ್ಟರ್ಸ್ ಬಂದರು. ಹೊಸ ತಂಡ ಶ್ರೀರಾಮ್ಪುರ ಇವತ್ತೇನು ಬಂತು, ಜಯಸ್ವಾಮಿ ಆದರು. ಸೊ ಅದು ತುಂಬ ಸಂತೋಷ ಆಗುತ್ತೆ. ಸೊ ಏನು ಅಂದರೆ ನಮ್ಮ ಭಾಗದಲ್ಲಿ ತುಂಬ ಯುವಕರು ಕ್ರೀಡೆಯಲ್ಲಿ ಮುಂದುವರಿಬೇಕು. ಜೊತೆಗೆ ಕ್ರಿಕೆಟ್ ಅಂದರೆ ಅದರಲ್ಲಿ ಸ್ವಲ್ಪ ಹಿಂದುಳಿದ್ರು. ಏನಕ್ಕೆ ಅಂದರೆ ಅವ್ರಿಗೆ ಪ್ರೋತ್ಸಾಹ ಇರಲಿಲ್ಲ. ಸೊ ಆ ಒಂದು ಮಟ್ಟಕ್ಕೆ ನಾವು ಬೆಳೆಸಿ ಅವ್ರನ್ನ ಒಂದು KSPL ಆಗಲಿ, ISPL ಆಗಲಿ, ಟೆನ್ನಿಸ್ ಬಾಲ್ನ ಆ ಲೆವೆಲ್ ತೊಗೊಂಡೋಗ್ಬೇಕು ಅಂತ ಒಂದು ಉದ್ದೇಶ ಇದೆ. ಸೊ ಅವರು ಪಟ್ಟಂಥ ಪರಿಸರಕ್ಕೆ ಪ್ರತಿಫಲವನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಕೈ ಜೋಡಿಸಿದಂತಹ 24 ತಂಡದ ಮಾಲೀಕರಿಗೂ ಕೂಡ ಮತ್ತು ಎಲ್ಲ ನಮ್ಮ ಅದಕ್ಕೆ ಹಿಂದೆ ಕೈ ಜೋಡಿಸಿದಂತಹ ಆರ್ಥಿಕವಾಗಿ ಪ್ರತಿಯೊಂದು ವಿಷಯದಲ್ಲಿ ಕೈ ಜೋಡಿಸಿದ ಪ್ರತಿಯೊಬ್ಬರಿಗೂ ನಾವು ಧನ್ಯವಾದಗಳನ್ನು ನಾವು ತಿಳಿಸ್ತೇವೆ. ಸೊ ನಿಜಕ್ಕೂ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವು ಅದಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಪ್ಲೇಯರ್ಸು ನಮಗೆ ನಮ್ಮ ಅನುಭವದಲ್ಲಿ ನೋಡುವಾಗ ಇವ್ರನ್ನ ಯಾರನ್ನೂ ನಾವು ನೋಡೇ ಇಲ್ಲ. ನನ್ನ ಒಂದು ಆಟದಲ್ಲಿ ಅವರ ಕಡೆಲ್ಲ ಹೋಗಿ ನೋಡಿದ್ದೇನೆ. ಆದರೆ ಅವ್ರ ಮಕ್ಕಳೇ ನೋಡ್ತಿರೋಂಥವರು ಬಂದು ಅವರ ಒಂದು ಕಲಾಂತಗಳನ್ನು ಅವರ ಒಂದು ಆಟವನ್ನು ಪ್ರದರ್ಶನ ಮಾಡುವಾಗ ನಮಗೆ ತುಂಬ ಖುಷಿ ಆಗುತ್ತೆ. ಸೊ ಅಂಥ ಒಂದು ಪ್ರದರ್ಶನವನ್ನು ಅವರು ತೋರಿ ಅವರ 4 ಟೀಮ್ಸ್ ಏನು ಮುಂದೆ ಒಂದು ಟ್ರೋಫಿಯನ್ನು ಎತ್ತಿದ್ದಾರೋ ಸೊ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಮತ್ತು ಸೋತಂತಹ ಟೀಮ್ಗಳು ಕೂಡ ಯಾರೂ ಬೇಜಾರಾಗದೆ ಮುಂದೆ ಅದೇ ರೀತಿಯಾಗಿ ನೀವು ಟೀಮ್ಗಳನ್ನು ಮಾಡಿ ಮುಂದೆ ಬಂದು. ಮತ್ತು ಕ್ರಿಕೆಟ್ ತುಂಬ ರೆಸ್ಪೆಕ್ಟ್ ಕೊಟ್ಟು ಆಡ್ದವರೇ ಗೆದ್ದಿರೋದು. ಯಾಕಂದರೆ ನಾನು ತುಂಬ ಗಮನಿಸಿದ್ದೀನಿ 24 ಟೀಮಲ್ಲಿ ಕೆಲವರೆಲ್ಲ ರೆಸ್ಪೆಕ್ಟ್ ಸ್ವಲ್ಪ ಕಡಿಮೆ ಇದೆ, ಮತ್ತು ಇಂಟ್ರೆಸ್ಟು ಕಡಿಮೆ, ಕಾಂಟ್ರಿಬ್ಯೂಷನ್ ಕಡಿಮೆ. ಬಟ್ ಈ ಗೆದ್ದಿರೋ ಟೀಮ್ ನೋಡಿದಾಗ ಲಕ್ಕಿ ಇತ್ತು. ಮತ್ತು ತುಂಬ ಒಂದು ಕಾಂಟ್ರಿಬ್ಯೂಷನ್ ಡಿಸಿಪ್ಲಿನ್ ಆಗಿ ಆಡ್ದವ್ರು ಬಂದವ್ರಿಗೆ ಇವತ್ತು ನಾವು ನೋಡಬಹುದು ಫಸ್ಟ್ ಪ್ರೈಸ್ ಬಂದಿರೋದು. ಅದು ತುಂಬ ಖುಷಿ ಆಗ್ತಾಯಿದೆ. ಮತ್ತು ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ, ನನ್ನ ACF ಕಮಿಟಿ ಅಣ್ಣ ತಮ್ಮದ್ರಿಗೆ ತುಂಬ ನಮ್ಮ ಕೈ ಜೋಡಿಸಿ ನಾವೆಲ್ಲ ಒಂದೇ ಕುಟುಂಬ, ಒಂದೇ ಸ್ಪೋರ್ಟ್ಸು, ಒಂದೇ ಒಂದು ಬ್ಲಡ್ ಅಂತ ಹೇಳ್ಬೋದು. ನಾವೆಲ್ಲ ಆ ರೀತಿಯಾಗಿ ವರ್ಕ್ ಮಾಡಿ ಈ ಸಕ್ಸಸ್ ಮೂಲಕ ತುಂಬ ಕೈ ಜೋಡಿಸಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಮುಂದಿನ ದಿನಗಳಲ್ಲಿ ನಾವು ATPL ಸೀಸನ್ 3ನ ಯಾವ ಮಟ್ಟಿಗೆ ಮಾಡ್ಬೋದು ಅಂತ ಈಗಿರೋ 24 ಟೀಮ್ ಅವರೇ ಊಹಿಸ್ಕೊತಾ ಇರ್ಬೋದು, ಇಮೇಜ್ ಮಾಡ್ತಾಯಿದ್ದಾರೆ ಎಲ್ಲ. ನನ್ನ ಪ್ರಕಾರ ಆ್ಯಕ್ಚುಲಿ ಬಂದು ನಮ್ಮ ಆನೇಕಲ್ ತಾಲೂಕಿನಲ್ಲಿ ನಾವು ಕರ್ನಾಟಕ ಸಾಫ್ಟ್ ಬಾಲ್ ಪ್ರೀಮಿಯರ್ ಲೀಗ್ನ ನಾವು ACF ಕಮಿಟಿಯಿಂದ ನಾವು ಪರ್ಚೇಸ್ ಮಾಡಬಹುದು, ಅದೊಂದು ನಿರ್ಧಾರ ಮಾಡ್ತಿದ್ದೇವೆ. ಅದೊಂದು ಮಾಡಿದ್ರೆ ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಒಂದು ಸಾಫ್ಟ್ ಬಾಲ್ ಕ್ರಿಕೆಟ್ ಟೀಮ್ನ ಒಂದು ನೇಮು, ಒಂದು ಹಿಸ್ಟ್ರಿ ಬರುತ್ತೆ, ಇತಿಹಾಸದಲ್ಲಿ ಬರಬಹುದು. ಅದಕ್ಕೆ ಎಲ್ಲ ನಮ್ಮ ACF ಕಮಿಟಿ ಹಾಗೂ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ನಾಯಕರು ಕೈ ಜೋಡಿಸ್ತಾ ಇದ್ದಾರೆ. ಅದಕ್ಕೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಈಗ ಸಕ್ಸಸ್ಗೆ ಒಂದು ಏನಂತ ಹೇಳ್ಬೋದು, ನಾವು ಒಂದು ಗುರಿ ಅನ್ನಬಹುದು, ಒಂದು ಸಕ್ಸಸ್ಗೆ ನೋಡ್ತಾ ಇದ್ದರೆ ನಮಗೆ ಖುಷಿ ಆಗ್ತಾಯಿದೆ. ಈ ಲೆವೆಲ್ ಬಂದಿದ್ದಕ್ಕೆ ಬೆಳಗ್ಗೆಯಿಂದ ನಾವು 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ನಮ್ಮ ಕಮಿಟಿಯವ್ರು ಯಾರೂ ಕೂತ್ಕೊಂಡಿಲ್ಲ, ಎಲ್ಲ ನಿಂತ್ಕೊಂಡೇ ಇದ್ರು ಎಲ್ಲರೂ. ಯಾಕಂದರೆ ಎಲ್ಲ ನಾಯಕರಿಗೆ ಮತ್ತು ಎಲ್ಲ 2 ಸೆಮೀಸು ಮತ್ತು ಓನರ್ಸ್ ಟೀಮ್ಗೆಲ್ಲ ತುಂಬ ಬ್ಯಾಕಪ್ಪಲ್ಲಿದ್ದರು. ಖುಷಿ ಆಗ್ತಾಯಿದೆ ಈ ಸಕ್ಸಸ್ಗೆ. ಎಲ್ಲರಿಗೂ ಒಂದು ಆಲ್ ದ ಬೆಸ್ಟು. ನೆಕ್ಸ್ಟ್ ATPL ಸೀಸನ್ 3ಗೆ ಎಲ್ಲರೂ ರೆಡಿ ಆಗಿರಿ. ಯಾವ ಲೆವೆಲು
ಒಟ್ಟಿನಲ್ಲಿ ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಅನ್ನ ಇದು ಸೀಸನ್ 2 ಆಗಿದ್ದು ಆನೇಕಲ್ ಕ್ರಿಕೆಟ್ ಫೌಂಡೇಶನ್ ವತಿಯಿಂದ ಆಯೋಜನೆಗೊಂಡಿದ್ದು. ACF ಮೊದಲ ಬಾರಿಗೆ ಇದೊಂದು ಅಸ್ತಿತ್ವಕ್ಕೆ ಬಂದಿರತಕ್ಕಂತ ಕ್ರಿಕೆಟ್ ಫೌಂಡೇಶನ್ ಆಗಿದೆ. ಈ ಒಂದು ಕ್ರಿಕೆಟ್ ಫೌಂಡೇಶನ್ ಇಂದ ಸೀಸನ್ 2 ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಆಯೋಜನೆಗೊಂಡು ಎಲ್ಲರ ಮೆಚ್ಚುಗೆಗೂ ಕೂಡ ಪಾತ್ರವಾಗಿತ್ತು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.